ಬೆಳಗಾವಿಯಲ್ಲಿ ಇನ್ನೊಂದು ಸಿಗಬೇಕನ್ನುವಂಥದ್ದು ಸೊ ಆ ಸ್ಥಾನ ಮಹಂತೇಶ್ ಕೌಜಲಿ ಅವರಿಗೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ಸಿಗ್ತೈತೆ ಅಂದ್ರೆ ಸಂತೋಷವಾಗಿ ಅದನ್ನ ಸ್ವಾಗತ ಮಾಡ್ತೀವಿ. ನನಗೆ ಅಷ್ಟೇ ಅಲ್ಲ, ಯಾರಿಗೆ ಕೊಟ್ಟರು ಸಹಿತ ನನಗೆ ಸಂತೋಷ. 5 ಜನ ರೇಸ್ ಆಗಿದ್ದಾರೆ ಸರ್. ಅಲ್ಲ, ಯಾರಿಗೆ ಕೊಟ್ಟರು ಸಹಿತ ಬೆಳಗಾವಿ ಜಿಲ್ಲೆಗೆ ನನಗೆ ಸಂತೋಷ. ಇಲ್ಲ, ಲೀಗಲಿ ಟೆಕ್ನಿಕಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದ್ರ ಸಲುವಾಗಿ ಐ ಹ್ಯಾವ್ ನಾಟ್ ಅಕ್ಸೆಪ್ಟೆಡ್ ದಟ್. ಸರ್ಕಾರದಲ್ಲಿ ಹಿರಿಯ ಶಾಸಕರಿಗೆ ಸರಿಯಾಗಿ ಗೌರವ ನೋಡ್ಕೋತಾ ಅಲ್ವಾ ಹೇಗೆ ಅಂತ? ಹಂಗೇನಿಲ್ಲಪ್ಪ, ನಮಗೆಲ್ಲ ಸಚಿವರು ಸಹಿತ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಾ ಇದ್ದಾರೆ. ನನ್ನ ಕ್ಷೇತ್ರಕ್ಕೆ ನಾ ಏನೇ ಹೇಳಿದ್ರು ಸಹಿತ ಸಮಸ್ಯೆ ತೆಗೆದುಕೊಂಡು ಅದಕ್ಕೆ ಪರಿಹಾರ ದೊರಕಿಸ್ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಗೃಹ ಸಚಿವರು ಹೇಳ್ತಾ ಇದ್ರು ಏನಂತ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾರ್ಯಾರು ಕೊಡಬೇಕು. ಅಲ್ಲ, ಯಾರೇ ಆದ್ರೂ ಸಹಿತ ಇವತ್ತು ನಮಗೆ ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ಎಲ್ಲರೂ ಕೇಳುವಂತ ಕರ್ತವ್ಯ ನಮ್ದು. ಆ ರೀತಿ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರು ಎಲ್ಲ ಶಾಸಕರು ಸಹಿತ ಅದನ್ನ ಪಾಲನೆಯನ್ನು ಮಾಡ್ತಾರೆ. ನೀವೇನಾದ್ರೂ ಡಿಮ್ಯಾಂಡ್ ಮಾಡಿ ಗಮನಕ್ಕೆ ತರುವಂಥದ್ದು? ಇಲ್ಲ, ನಾವು ಡೆಲ್ಲಿಗೆ ಹೋಗಿ ಸಾಮಾನ್ಯ ಮುಖ್ಯಮಂತ್ರಿಗಳಿಗೂ ಭೇಟಿಯಾಗಿದ್ದೀವಿ, ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಿಗೂ ಭೇಟಿಯಾಗಿದ್ದೀವಿ. ಅವ್ರಿಗೆ ಹೇಳಿನೇ ನಾವು ಡೆಲ್ಲಿಗೆ ಒಮ್ಮೆ ಎಲ್ಲರಿಗೂ ಭೇಟಿಯಾಗಿ ಬರ್ತೀವಿ ಅಂತ ಹೇಳಿ ಅವರ ಹೇಳಿನ ಹೋಗಿದ್ದೀವಿ. ಸುರ್ಜೇವಾಲ ಮನೆಗೆ ಹೋಗಿದ್ರು ಸರ್, ಏನೇ ಭೇಟಿಯಾಗಿ ಬಂದ್ರಿ, ಏನ್ ಹೇಳಿದ್ರು? ಇಲ್ಲ, ಅವರು ಸಂಜೆಗೆ ಬರ್ಲಿಕ್ಕೆ ಹೇಳಿದ್ರು, ಡಿಸ್ಕಷನ್ ಮಾಡಿದ್ವಿ, ಸಂಜೆಗೆ ಬರ್ಲಿಕ್ಕೆ ಹೇಳಿದ್ರು. ಇವತ್ತು ಹೋಮ್ ಮಿನಿಸ್ಟರ್ ನನ್ನ ಕ್ಷೇತ್ರಕ್ಕೆ ಬರ್ತಾ ಇದಾರೆ ಅಂತ ಹೇಳಿ ನಾನು ರಿಟರ್ನ್ ಬಂದ್ಬಿಟ್ಟೆ. ಹೋಗ್ತೀರಾ? ಇಲ್ಲ, ಏನ್ ಹೇಳ್ಬೇಕನ್ನೋದು ಹೇಳಿ ಭೇಟಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಕೆಲವೊಂದಿಷ್ಟು ಜನರು ಅವರ ಆಪ್ತರಿಗೆ ಕೊಡಿಸೋದ್ರಲ್ಲಿ ಇದಾಗಿದ್ದಾರೆ. ಅವರು ಕೆಲವೊಂದಿಷ್ಟು ಅಕ್ಕಪಕ್ಕದಲ್ಲಿ ಅಲ್ಲಪ್ಪ, ಇದು ನಡೀತಾ ಇದೆ. ಅಲ್ಲ ನೋಡು, ಇದು ಪಕ್ಷದ ಹೈಕಮಾಂಡ್ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡಿಕೊಂಡು ಒಂದು ನಿರ್ಧಾರ ತೆಗೆದುಕೊಳ್ಬೇಕು. ಅವ್ರು ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಸಹಿತ ಅದಕ್ಕೆ ನಮ್ಮ ಸಂಪೂರ್ಣವಾದಂತಹ ಒಂದು ಸಹಕಾರ ಇದೆ. ಥ್ಯಾಂಕ್ ಯು. ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡುವಂತ ಪ್ರಸಂಗ ಬಂತಂದ್ರೆ ನಿಶ್ಚಿತವಾಗಿ ಸಹಿತ ಬೈಲಹೊಂಗಲ ಜಿಲ್ಲೆಯನ್ನ ಮಾಡಬೇಕು ಅಂತ ಹೇಳಿ ನಮ್ಮದು ಹಾಗೂ ನಮ್ಮ ಭಾಗದ ಎಲ್ಲ ಜನರ ಒಂದು ಅಭಿಪ್ರಾಯ ಇದೆ. ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು.